ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಮನೆಗೆ ಬಂದಿದ್ವಿ, ಮಲೆನೂರು. ಮೀನು ನೋಡಿ, ಮೀನು ತಂದಿದ್ವಿ. ಮೀನು ಸಾರು, ಮೀನು ಫ್ರೈಗೆ ಕೊತ್ತಂಬರಿ ಸೊಪ್ಪು. ಸಿಂಪಲಾಗಿ ಮಸಾಲ ಹಾಕಿ ಮೀನು ಸಾರು ಮಾಡೋದು ನಾನು ತೋರಿಸ್ಕೊಡ್ತೀನಿ. ಸ್ವಲ್ಪ ಶುಂಠಿ ಕಾಯಿ, ಅರ್ಧ ಕಾಯಿ ತಗೊಂಡಿದ್ದೀನಿ, 2 ಈರುಳ್ಳಿ, 5-6 ಟೊಮೊಟೊ, ಬೆಳ್ಳುಳ್ಳಿ, ನಿಂಬೆಹಣ್ಣು. ತುಂಬ ದೊಡ್ಡ ಮೀನು ಅಂದರೆ ತುಂಬ ದೊಡ್ಡ ಮೀನು, ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಫ್ರೈ ಮಾಡ್ತೀನಿ. ತಲೆಯೆಲ್ಲ ನಾನು ಸಾರು ಮಾಡ್ತೀನಿ. ತಲೆ ಚಿಕ್ಕ ಚಿಕ್ಕ ಪೀಸೆಲ್ಲ ಬರುತ್ತೆ, ಈ ಥರ ಪೀಸ್ಗಳೆಲ್ಲ ಸಾರು ಮಾಡ್ತೀನಿ. ಮಾಡಿ ತುಂಬ ತೋರಿಸಿದ್ದೀನಿ. ಈ ಕಡೆದು ಒಂದು ಸರಿ ಮಾಡಿ ತೋರಿಸೋಣ ಅಂತ ಮಲೆನಾಡು ಕಡೆ. ಇವಾಗ ನಾನು ಮಸಾಲ ರುಬ್ಕೋಬೇಕು. ಎಲ್ಲ ಒಟ್ಟಿಗೆ ರುಬ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಇಷ್ಟೇ ಮಸಾಲ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳೋದು ಅಷ್ಟೇ, ಏನೂ ಹಾಕಲ್ಲ. ಇದನ್ನು ನಾನು ರುಬ್ಕೋಬೇಕು. ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಅರಿಶಿನ ಪುಡಿ, ಉಪ್ಪು ಇಷ್ಟು. ಇವಾಗ ಮಸಾಲ ಎಲ್ಲ ಹಾಕೋಣ, ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಇವಾಗ ಮಿಕ್ಸಿ ತೊಳೆದಿರೋ ಅಂತ ನೀರು ಹಾಕ್ಕೊಳ್ಳೋಣ. ಸಾರು ಇವಾಗ ಆಗಿದೆ, ಇದು ರೆಡಿ. ಕುದಿಬೇಕು, ಚೆನ್ನಾಗಿ ಕುದ್ರೆ ಮೀನು ಹಾಕೋದಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ. ಥರ ಸ್ವಲ್ಪ ಗಟ್ಟಿ ಇಲ್ಲ, ನೀರು ಥರನೇ ಇರಬೇಕು ಸಾರು. ಇವಾಗ ಇದು ಕುದಿ ಬರಬೇಕು. ಕುದೀತಾ ಇದೆ, ಮೀನು ಹಾಕ್ಕೊಳ್ಳೋಣ. ತಲೆ ಮಿಕ್ಕಿದೆಲ್ಲ ಫ್ರೈ ಮಾಡ್ಕೊಳೋದು. ಇದು ಸಾರಿಗೆದು. ಸಾರು ರೆಡಿಯಾಗಿದೆ. ಇದು ಗ್ಯಾಸ್ ಆಫ್ ಮಾಡ್ತೀನಿ. ಇಷ್ಟು ಮೀನು ಫ್ರೈ. ಉಪ್ಪು ಪುಡಿ, ಸಾಲ್ಟ್ ಪುಡಿ, ಕಬಾಬ್ ಮಸಾಲ 2 ಸ್ಪೂನು, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಒಂದು 5-6 ನಿಂಬೆಹಣ್ಣು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತವಾ ಫ್ರೈಯೇ ಮಾಡ್ಬೋದು ನೀವೇನು ಕಬಾಬ್ ಪುಡಿ ಹಾಕಿರೇನು ಎಣ್ಣೆಯಲ್ಲಿ ಫ್ರೈ ಮಾಡೋಂಗೇನಿಲ್ಲ. ತವಾ ಫ್ರೈನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಚೆಂದಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಮಸಾಲಾನ. ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ, ಈ ಅದಕ್ಕೆ ಇರಬೇಕು. ಈ ಥರ ಮೀನು ತೊಗೊಂಡು ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕು. ಇದನ್ನು ನೀವು ಎಣ್ಣೆಲಿ ಬೇಕಾದ್ರೂ ಹಾಕ್ಬೋದು, ತವಾ ಫ್ರೈ ಬೇಕಾದರೂ ಮಾಡ್ಕೋಬೋದು ಅಂತ. ಈ ಥರ ಹಚ್ಕೋಬೇಕು ನೀಟಾಗಿ, ಎಲ್ಲ ಕಡೆ ಇರಬೇಕಿದು. ಈ ಥರ ಹಚ್ಚಿ ಇಟ್ಕೊತೀನಿ ಇವಾಗೆಲ್ಲ ಮೀನು ನೋಡಿ. ತುಂಬ ಇದೆ ಮೀನು ಮಾತ್ರ, ತುಂಬ ದೊಡ್ಡ ಮೀನು.
ಚೆನ್ನಾಗಿ ಸಿಕ್ತು ಮೀನು ಮಾತ್ರ. ಒಳ್ಳೆ ದೊಡ್ಡ ಮೀನಿದು. ಮೀನು ಸಾರು ಫಿಶ್ ಫ್ರೈ ಎರಡು ಒಟ್ಟಿಗೆ ಬಿಡ್ತೀನಿ ನಾನು ವಿಡಿಯೋದಲ್ಲಿ ನೋಡಿ. ಮೀನು ಸಾರು ಮಾಡಿದ್ದೀನಿ. ಮಗಳ ಮನೆಗೆ ಬಂದೆಲ್ಲ ಈ ಮೀನು ನೋಡಿ ಮಾಡಬೇಕು ಅನ್ನಿಸ್ತು. ಇವ್ರು ಇದೇ ಥರನೇ ಮಾಡೋದಿಲ್ಲಿ ಮಲೆನಾಡು ಸೈಡಲ್ಲಿ ಈ ಥರನೇ ಮಾಡೋದು ಇವ್ರು ಅಡುಗೆಗಳ್ನ. ಸಿಂಪಲಾಗಿ ಏನು ಚಕ್ಕೆ ಲವಂಗ ಏನು ಹಾಕಲ್ಲ ಇವರೆಲ್ಲ ಮೀನು ಸಾರಿಗೆ. ಎಣ್ಣೆ ಕಾದಿದೆ ನೋಡಿ, ಇಷ್ಟು ಎಣ್ಣೆ ಹಾಕಿದ್ದೀನಿ. ಅದು ತಳ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತಿರುಗ್ತಾಳಕ್ಕೆ. ಸೂಪರಾಗಿ ಫ್ರೈ ಆಗಿದೆ ಎರಡು ಕಡೆ ನೀಟಾಗಿ. ಇವಾಗ ಇದು ತೆಗಿಯೋದು.